ಕಥೆಯನ್ನು ಹೇಳಿದ್ದಾರೆ. ಅದರಲ್ಲಿ ಅವನ ಸತ್ಯನಾರಾಯಣ ಆರಾಧನೆಯನ್ನು ಮಾಡಿದರೆ ಯಾವ ರೀತಿ ಫಲಗಳು ಬರ್ತದೆ, ಅವನನ್ನು ಕಡೆಗಣಿಸಿದರೆ ಯಾವ ರೀತಿ ಕಷ್ಟಗಳನ್ನು ಕೊಡ್ತಾನೆ, ಇವೆಲ್ಲವನ್ನು ಕೂಡ ಆ ಸತ್ಯನಾರಾಯಣ ಮೊದಲನೇ ಅಧ್ಯಾಯದಿಂದ ಪ್ರಾರಂಭವಾಗಿ 5ನೇ ಅಧ್ಯಾಯ, ಒಟ್ಟು 5 ಅಧ್ಯಾಯಗಳಲ್ಲಿ ಅವನ ಮಹಾತ್ಮೆಗಳನ್ನೆಲ್ಲ ವಿವರಣೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಅಧ್ಯಾಯ ನೈಮಿಷ ಎನ್ನುವಂತಹ ಒಂದು ಅರಣ್ಯ. ಆ ಅರಣ್ಯದಲ್ಲಿ ಅನೇಕ ರೀತಿಯಾದಂತಹ ಶೌನಕ ಮೊದಲಾದ ಋಷಿಗಳು ಅಲ್ಲಿ ಉಳ್ಕೊಂಡಿದ್ರು. ಋಷಿಮುನಿಗಳೆಲ್ಲ ಇತರ ಮನೆಗಳನ್ನೆಲ್ಲ ಕಟ್ಕೊಂಡು ಉಳಿಯೋದಿರ್ಲಿಲ್ಲ. ಅವಾಗ ಅವರವರದೇ ಒಂದು ಗುಡಿಸಲು ಮಾಡಿದ ಪರ್ಣ ಕುಟೀರಗಳನ್ನು ಮಾಡಿಕೊಂಡು ಅರಣ್ಯಗಳಲ್ಲಿ ವನದಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಅಕ್ಷತಾನ್ ಸಮರ್ಪಯಾಮಿ, ಪುಷ್ಪಾಣಿ ಸಮರ್ಪಯಾಮಿ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನೇ ನಮಃ. ಅಷ್ಟೋ ನಾಮ 12 ನಾಮ ಪೂಜಾರಾಧನಂ ಸಮರ್ಪಯಾಮಿ. ಓಂ ವನಸ್ಪತಿರಸೋತ್ಪನ್ನೋಗಂಧಾಢ್ಯೋಪೋತ್ತಮಃ ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಸಮರ್ಪಯಾಮಿ. ಆಚಮನಾಂತೆ ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ. ಭಗವದ್ರಕ್ಷಾಂ ಶಿರಸಾ ಗೃಹ್ಣಾಮಿ. ಯೋಗೇಶ್ವರ ಆರತಿ ತಗೊಳ್ರಿ. ಓಂ ಸಂವತ್ಸರೋ ವಾ ಅಪಾಮಾಯತನಂ ಆಯತನವಾನ್ ಭವತಿ ಯಸ್ ಸಂವತ್ಸರಸ್ಯಾಯ ಯೋ ಅಪ್ಸುನಾವಂ ಪ್ರತಿಷ್ಠಿತಾಂ ವೇದ ಪ್ರತ್ಯೇವ ತಿಷ್ಠತೆ. ರಾಜಾದಿರಾಜಾಯ ಪ್ರಸಕ್ತ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ. ಸಮೇ ಕಾಮಾನ್ ಕಾಮಕಾಮಾಯ ವಶ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು. ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ಪರ್ಯಾಪ್ತ್ಯ ಅನಂತರಾಯಾಯ ಸರ್ವಸ್ತೋಮೋತಿರಾತ್ರ ಉತ್ತಮಮಹರ್ಭವತಿ. ಸರ್ವಸ್ಯಾಪ್ತ್ಯೈ ಸರ್ವಸ್ಯ ಜಿತ್ಯೈ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯ. ವಿಶ್ವಾಸವನ್ನ ಎಲ್ಲವನ್ನು ಕೊಟ್ಟು ಎಲ್ಲಾ ರೀತಿಯಲ್ಲೂ ಕಾಲ ಸುಖವಾಗಿಡಪ್ಪ ಅಂತ ಒಂದೇ ಮನಸ್ಸಿನಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಹೂವನ್ನು ಸಮರ್ಪಣೆ ಮಾಡಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ರಕ್ಷಂತಿ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮಾ ಪಾಪ ಸಂಭವಾತ್ ರಾಯ ಮಾಂ ಕೃಪಯಾ ದೇವ. ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಇವರಿಗೆಲ್ಲ ಮಾಡ್ಬಿಡಿ. ದೇವ್ರು ಮಾಡಾಯ್ತಲ್ವಾ? ಅವ್ರಿಗೆ ಮಾಡ್ಬಿಟ್ರೆ ನೋಡೋದಲ್ಲ 500 ರೂಪಾಯಿ ಈಗೆಲ್ಲ ಫೋನ್ ಪೇನೆ. ಅಲ್ಲಿ ಈ ಬಸ್ಸಿಗೂ ಹೊರಗಡೆ ಸ್ಕ್ಯಾನರ್, ಬಸ್ಸಿಗೆಲ್ಲ ಸ್ಕ್ಯಾನರ್ ನೋಡ್ಬಿಟ್ಟಿದೆ ಈಗ. ಆರತಿ ಎತ್ತು ಹಾಡು ಒಂದೊಳ್ಳೆ ಅವ್ರಿಗೆ ಬರುತ್ತೇನೋ. ಅವರು ಸತ್ಯನಾರಾಯಣ, ಇವರು ಲಕ್ಷ್ಮೀನಾರಾಯಣ. ಎಲ್ಲಿ ಸತ್ಯನಾರಾಯಣ ಅದಾರೆ? ಇಲ್ಲೇ ಇದಾರಲ್ಲ, ಅಲ್ಲಿ ಅವ್ರು ಸತ್ಯನಾರಾಯಣ ಅಂದ್ರೆ ಇವ್ರ ಕಡೆ ಕೈ ತೊಳ್ದಂಗ ಆಯ್ತು ನನಗೆ. ಎಲ್ಲ ಒಂದು ಲೈನ್ ಹೇಳಿದ್ರು ಬಿಟ್ರು. ಒಳ್ಳೇದಾಗಲಿ. ಫೋಟೋ ಕೊಟ್ಟು ಮತ್ತೆ ಹೇಳ್ಬೇಕಲ್ವಾ? ಅದೇ ಮತ್ತೆ ಈಗ ಇದು ಅಷ್ಟು
ಇವ್ರು ನನ್ನ ಭಾವನ ಮಗ ಇವನು ಆದಿತ್ಯ ಅಂತ, ಇವಳು ಸೊಸೆ ಮನುಷ್ಯ. ಅಪ್ಪ ತೋಟ ಮಾಡಿದಾರಲ್ಲ, ನಿನಗೇನು ಖುಷಿ ಇದೆ, ಏನು ಅನಿಸುತ್ತೆ? ಏನು ಖುಷಿ ಇದೆ, ಆಬ್ವಿಯಸ್ಲಿ ಅಪ್ಪ ತೋಟ ಮಾಡಿದ್ದಾರೆ ಅಷ್ಟೇ, ಹಾಂ, ತೋಟ ನೋಡ್ಕೊಳ್ಳೋದಿಲ್ಲ ನಾನೇ. ಅದೇ ಇಂಟ್ರೆಸ್ಟ್ ಇದೆಯಲ್ಲ, ಅದು ಮೇನ್. ಖುಷಿ ಆಯಿತು ನಮಗೂ ಕೂಡ ಎಲ್ಲ. ನೀವು ಮತ್ತೆ ಮುಂದೆ ಏನು ಮಾಡಬೇಕು ಇದರಲ್ಲಿ ಅಂತ? ಈಗ ಬಾಳೆ ತೆಂಗು ಇದೆ, ಮತ್ತು ಮುಂದೆ ಬೇರೆ ಏನು ಮಾಡಬೇಕಂತ ನಿನ್ನ ಐಡಿಯಾ ಇದೆ? ನಿಂಬೆಹಣ್ಣು ಹಾಕಬೇಕು ಅಂತ ಇದೆ. ನಿಂಬೆಹಣ್ಣು ಮತ್ತು ಏನು? ನಿಂಬೆಹಣ್ಣು ಮತ್ತು ಸಮ್ ಅದರ್ ಫ್ರೂಟ್ಸ್ ಆಸ್ ವೆಲ್, ಅಷ್ಟೇ. ಬಟ್ ಮೇಜರ್ಲಿ ನಿಂಬೆಹಣ್ಣು, ಬಾಳೆ ಇಲ್ಲ, ನಿಂಬೆಹಣ್ಣು, ತೆಂಗು. ಅದು ನೀನು ಕೂಡ ಸಪ್ರೇಟಾಗಿ ಒಂದು ಜಮೀನು ಪಕ್ಕದಲ್ಲಿ ತಗೊಂಡು ಅಂತ ಗೊತ್ತಾಯ್ತು. ಅದಕ್ಕೂ ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್, ಖುಷಿ ಇದೆ. ಓಕೆ ಓಕೆ, ಥ್ಯಾಂಕ್ ಯು.